ಉತ್ತರ ಕನ್ನಡ ಜಿಲ್ಲೆ ಜೋಯಿಡಾ ತಾಲೂಕಿನ ಅಖೇತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರ್ತೀವಿ. ಇಲ್ಲಿರ್ತಕ್ಕಂಥ ಮತದಾರ ಪ್ರಭುವಿನ ಒಲವು ಈ ಬಾರಿ ಯಾವ ಪಕ್ಷದ ಮೇಲಿದೆ ಎಲ್ಲವನ್ನು ಕೇಳೋಣ ಬನ್ನಿ. ಇಷ್ಟು ದಿನ ನಾವು ಕಾಂಗ್ರೆಸ್ ಓಟ್ ಹಾಕ್ತಾ ಇದ್ವಿ. ಪಟ್ಟಿ ಯಾರ ತಗೊಳಕ್ ರೊಕ್ಕ ಸಿಕ್ತ. ದೊಡ್ಡ ಮಂದಿಗಲ್ರ ಎಲ್ಲ ಸಪೋರ್ಟ್ ಅವ್ರದ್ದ ಐತಿ. ಯಾರು ಬಂದು ಏನ್ ಮಾಡಾಕದಾರ್ರಿ? ಕಾಂಗ್ರೆಸ್ ಪಕ್ಷ ಬರಬೇಕು ಅಂತೀರಾ, ಬಿಜೆಪಿ ಬರಬೇಕು ಅಂತೀರಾ? ಕಾಂಗ್ರೆಸ್ ಬರ್ಬೇಕ್ರಿ ಸರ್. ಯಾಕೆ? ಯಾಕಂದ್ರೆ ಈಗ ಒಟ್ಟಿಗೆ ಸ್ವಲ್ಪ ನೋಡಾಕ್ತಾರಲ್ರಿ ಅವ್ರ. ಹಾಗಾಗಿ ಕಾಂಗ್ರೆಸ್ ಬರಬೇಕು ಅಂತೀರಾ? ಅಲ್ಲ, ಈಗ ನೋಡಿ, ರಾಜ್ಯದಲ್ಲಿ ಕಾಂಗ್ರೆಸ್ ಇದೆ, ಅವರು 5 ಗ್ಯಾರಂಟಿಗಳು ಕೊಟ್ಟಿದ್ದಾರೆ, ಎಲ್ಲ ಸಿಕ್ಕಿದ್ಯಾ ನಿಮ್ಗೆ? ಹೌದು. ಏನೇನ್ ಸಿಕ್ಕಿದೆ? ಈಗ ಬಸ್ ಆಧಾರ್ ಕಾರ್ಡ್ ತಗೊಂಡ್ಸಿ ಟಿಕೆಟ್ ಇಲ್ಲ. ಆನಂತರ ಇದು ಗೃಹಲಕ್ಷ್ಮಿ 2000 ರೂಪಾಯಿ, ಆಮೇಲೆ ಗೃಹ ಜ್ಯೋತಿ, ಶಕ್ತಿ ಯೋಜನೆ ಎಲ್ಲ ಸಿಕ್ಕಿದೆ. ಖುಷಿ ಇದೆಯಾ? ಖುಷಿ ಇದೆ. ಓಕೆ, ಅದಕ್ಕೆ ಕೇಳಿದೆ. ಈಗ ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ, ನಿಮ್ಗೆ ಯಾವ ಪಕ್ಷ ಬಂದ್ರೆ ಚಲೋ ಅನ್ಸುತ್ತೆ ಅಂತ? ಯಾವ್ದಾದ್ರು ಒಂದು ಹೇಳಿ. ನಾ ಹೇಳಲ್ಲ ಯಾವ್ದು. ಕಾಂಗ್ರೆಸ್ ಬಂದ್ರೆ ಖುಷಿ ಅಂತ. MP ಎಲೆಕ್ಷನ್ ಅಲ್ಲಿ ನಿಮ್ಗೆ ಯಾವ ಪಕ್ಷ ಬಂದ್ರೆ ಚಲೋ ಅನ್ಸುತ್ತೆ? ಅನಿಸುತ್ತೆ ಕಾಂಗ್ರೆಸ್ ನಮ್ದು. ಕಾಂಗ್ರೆಸ್ ಬರಬೇಕು ಅನ್ಸುತ್ತೆ. ಇಷ್ಟು ದಿನ ನಾವು ಕಾಂಗ್ರೆಸ್ ಓಟ್ ಹಾಕ್ತಾ ಇದ್ವಿ. ಹೇಳಿ, ನಿಮ್ಗೆ ಯಾವ ಪಕ್ಷ ಬರ್ಬೇಕು ಈ ಬಾರಿ ಉತ್ತರ ಕನ್ನಡ ಭಾಗದಲ್ಲಿ? ಅಥವಾ ಯಾವ ಪಕ್ಷ ಹೇಳಿದ್ರೆ ನಮ್ಗೆ ಹೆಂಗ್ ಗೊತ್ತಾಗ್ತಾವ್ರಿ? ಈಗ ನೋಡಿ, ಕಾಂಗ್ರೆಸ್ ಪಕ್ಷದಿಂದ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅಂತ ಒಬ್ರು ಹೆಣ್ಮಗಳು ನಿಂತಿದ್ದಾರೆ. ಇನ್ನು ಬಿಜೆಪಿಯಿಂದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿದ್ದಾರೆ. ಇನ್ನು ರಾಜ್ಯದಲ್ಲಿ ಕಾಂಗ್ರೆಸ್ ಇದೆ, ಅವರು ಕೂಡ 5 ಗ್ಯಾರಂಟಿಗಳೆಲ್ಲ ಕೊಟ್ಟಿದ್ದಾರೆ. ಏನ್ ಅನ್ಸುತ್ತೆ? ನೋಡ್ಬೇಕ್ರಿ, ಕಾಂಗ್ರೆಸ್ ಬಂದ್ರೆ ಚಲೋ ಅನ್ಸುತ್ತೆ. ಈಗ ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ, ನಿಮ್ಗೆ ಯಾವ ಪಕ್ಷ ಬಂದ್ರೆ ಚಲೋ ಅನ್ಸುತ್ತೆ? ಕಾಂಗ್ರೆಸ್ ಬಿಜೆಪಿನ? ಕಾಂಗ್ರೆಸ್. ಯಾಕೆ ಕಾಂಗ್ರೆಸ್ ಅಂತೀರಾ? ಯಾಕಂದ್ರೆ ನಮಗ ಕೆಲಸ ಮಾಡಿದಾರಲ್ಲ ಅವ್ರು. ನೀರು, ಒಂದ ರೋಡ್, ಒಂದ್ ಯಾವ್ದು ಹಿಂಗ್ ಗಿಡ ತೆಗೆದ ಹಿಂಗ್ ಹೇಳ್ತಾ ಇದ್ದೇವ, ಅವ್ರು ಮಾಡ್ತಾರ ಅವ್ರು. ಮತ್ ನೀರಿನ ಬಗ್ಗೆ, ಕರೆಂಟ್ ಬಗ್ಗೆ ಎಲ್ಲ ಅವ್ರಿಗೆ ಸ್ವಲ್ಪ ಅವ್ರು ಕೊಡ್ತಾ ಇದಾರ ನಮಗ ಅಂತೇಳಿ ಕಾಂಗ್ರೆಸ್ ಬೇಕಾ. ಈಗ 5 ಗ್ಯಾರಂಟಿ ಇತ್ತಲ್ಲ, ನಿಮ್ ಮನೆಗೆಲ್ಲ ಸಿಕ್ಕಿದ್ಯಮ್ಮ? ಗ್ಯಾರಂಟಿಗಳು ಕೊಟ್ರಲ್ಲ, ಹೌದು. ಏನೇನ್ ಕೊಟ್ಟಿದ್ದಾರೆ? 2000 ರೂಪಾಯಿ ಮತ್ ಎಲ್ಲ ಸಿಕ್ಕಿದ್ಯಾ ನಿಮ್ಗೆ? ಸಿಕ್ಕಿದೆ. ಖುಷಿ ಇದೆ. ಖುಷಿ ಇದೆ. ಕೆಲವೊಂದಷ್ಟು ಜನ ಹೇಳ್ತಿದ್ದಾರೆ ಆ ಗ್ಯಾರಂಟಿಗಳನ್ನ ಕೊಟ್ಟು ಹೆಣ್ಮಕ್ಳನ್ನ ಹಾಳು ಮಾಡ್ತಿದ್ದಾರೆ ಅಂತ. ಹೌದಾ? ಅದು ಗೊತ್ತಿಲ್ಲಪ್ಪ ನಮಗಂತೂ ಗೊತ್ತಿಲ್ಲ. ಆದ್ರೂ 2000 ನಮಗ್ ಕೊಡೋದು ನಾವು ತಗೊಂಡೆ. ಬಸ್ 5 ಉಪಯೋಗ ಆಗ್ತಿದೆ. ಉಪಯೋಗ ಆಗ್ತಾ ಇದೆ. ಅಲ್ಲಿ ಮಕ್ಕಳಿಗೆ ನೋವು ಆಗ್ತೈತಿ. ಒಂದು ಪಟ್ಟಿ ಯಾರ ತಗೊಳಕ್ ರೊಕ್ಕ ಸಿಕ್ತ. ಅದೊಂದು ಚಲೋ ಮಾಡಿದಾರ ಅವ್ರು. ನಿಮ್ಮ ಉತ್ತರ ಕನ್ನಡ ಭಾಗಕ್ಕೆ ಯಾವ ಪಕ್ಷ ಬಂದ್ರೆ ಒಳ್ಳೇದು ಅನ್ಸುತ್ತೆ? ಕಾಂಗ್ರೆಸ್. ಯಾಕೆ ಕಾಂಗ್ರೆಸ್ ಅಂತೀರಾ? ಯಾಕಂದ್ರೆ ನಮ್ಗೆ ಬಡ್ರು ಮಂದಿಗಲ್ರ ಎಲ್ಲ ಸಪೋರ್ಟ್ ಅವ್ರದ್ದ ಐತ್ರಿ. ಇಲ್ಲಿ ಹಳ್ಳಿನಾಗ ಅಂದ್ರ ನಮ್ ಇಟ್ನಾಳ್ನಾಗ ಆದ್ರ ಕಾಂಗ್ರೆಸ್ನ ಬರ್ತೈತಿ. ಕಾಂಗ್ರೆಸ್ಸೇ ಬರುತ್ತೆ. ಅದು ಅವ್ರದ್ದು ಕೆಲಸ ಎಲ್ಲ ನಾವೆಲ್ಲ ಏನ್ ಹೇಳಿದಲ್ಲ ಮಾತು, ಏನು ಅವ್ರ ಕಡೆ ಬೇರೆ ಕಡೆ ಮಾಡಿದ ಎಲ್ಲ ಈ ಕಡೆ ಬರ್ತೈತಿ. ಈಗ ಕಾಂಗ್ರೆಸ್ ಇಂದ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅಂತ ನಿಂತಿದ್ದಾರೆ. ಬಿಜೆಪಿಯಿಂದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿದ್ದಾರೆ. ಏನ್ ಅನ್ಸುತ್ತೆ ನಿಮ್ಗೆ ಅವ್ರಿಬ್ರು ಮಧ್ಯೆ ಜಗಳ ಇದೆಯಾ, ಫೈಟ್ ಇದೆಯಾ? ಯಾರು ಗೆಲ್ಬಹುದು? ಇವ್ರು ಗೆದ್ರೆ ಒಳ್ಳೇದು ಅಂತ ಅನ್ನೋದಾದ್ರೆ ಯಾರು ಗೆಲ್ಬೇಕು ಅಂತೀರಾ? ಏನು ಹೇಳಂಗಿಲ್ಲ. ಸರಿ, 6 ಸಲ ಗೆದ್ರಲ್ಲ ಅನಂತಕುಮಾರ್ ಹೆಗಡೆ ಅವರು, ಏನ್ ಕೆಲಸ ಮಾಡಿದ್ದಾರೆ ಅನ್ಸುತ್ತೆ? ಏನೇನು ಮಾಡ್ತಾ ಇದ್ದಾರೆ ಕಿರ್ಕೊಳ್ಳ. ನಿಮ್ಗೆ ಯಾವ ಪಕ್ಷ ಗೆದ್ರೆ ಚಲೋ ಅನ್ಸುತ್ತೆ ನಿಮ್ಮ ಉತ್ತರ ಕನ್ನಡ ಭಾಗಕ್ಕೆ? ನಮ್ದು ಉತ್ತರ ಕನ್ನಡಕ್ಕೆ ಅಂದರೆ ಸ್ವಲ್ಪ ನಮ್ದು ಇಲ್ಲಿ ಕೆಲಸ ನಡೀತಾವ ಅಂದರೆ ಸ್ವಲ್ಪ ಕಾಂಗ್ರೆಸ್ ಒಳಗೆ ಸ್ವಲ್ಪ ಹೆಲ್ಪ್ ಆಗಿದೆ. ಕಾಂಗ್ರೆಸ್ ಬಂದ್ರೆ ಚಲೋ ಆಗುತ್ತೆ ಅಂತೀರಿ. ಯಾಕೆ ಬಿಜೆಪಿ ಬೇಡ ಅಂತೀರಾ? 6 ಸಲ ಗೆದ್ರು ಅನಂತಕುಮಾರ್ ಹೆಗಡೆ ಅವರು. ಆಯ್ತು ರೀ, ಆತ ನಮ್ದು ಇಲ್ಲಿ ಅವರು ಮ್ಯಾಗಿನ ಮಾಡ್ತಾರೆ. ಅದು ನಮ್ಗೆ ಇಲ್ಲಿ ಇನ್ನೂ ಮಠ ಏನು ಕೊಡೋರು ಅವರು ಏನು ತಲುಪಿಲ್ಲ, ಇನ್ನು ತಲುಪಿಲ್ಲ. ಅದು ಇಲ್ಲಿ ಸ್ವಲ್ಪ ನಡೀತಿದ್ದು ಕಾಂಗ್ರೆಸ್ ಇದೆ. ಅಮ್ಮ, ಈಗ MP ಎಲೆಕ್ಷನ್ ಬರ್ತಾ ಇದೆ, ನಿಮ್ಗೆ ಯಾವ ಪಕ್ಷ ಬಂದ್ರೆ ಚಲೋ ಅನ್ಸುತ್ತಮ್ಮ? ಕಾಂಗ್ರೆಸ್ ಬಿಜೆಪಿನ? ಎಲ್ಲ ಒಂದರಿ. ಯಾರು ಬಂದು ಏನ್ ಮಾಡಾಕದಾರ್ರಿ? ಈಗ ನೋಡಿ, ಎಲ್ಲಾರು ನಮಗ ಶ್ರವಣ. ಯಾರು ಬಂದ್ರು ಬಿ ಅಟ್ಟ ಐತ್ರಿ. ಅಷ್ಟೇ. ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಅವರು ಹೆಣ್ಮಕ್ಳಿಗೆ 2000 ದುಡ್ಡು ಬಸ್ ಫ್ರೀ ಅಂತೆಲ್ಲ ಮಾಡಿದಾರಲ್ಲ, ಸಿಕ್ಕಿದ್ಯಾ ನಿಮ್ಗೆ? ಸಿಕ್ಕೈತ್ರಿ. ಖುಷಿ ಇದೆಯಾ? ಐತ್ರಿ. ಖುಷಿ ಐತೆ. ಅದಕ್ಕೆ ಈಗ ರಾಜ್ಯ ಸರ್ಕಾರದಲ್ಲಿ ಏನು ಕಾಂಗ್ರೆಸ್ ಇದೆ,
ಹಾಗಾಗಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಈ ಬಾರಿ ಅಂಜಲಿ ನಿಂಬಾಳ್ಕರ್ ಅಂತ ಹೆಣ್ಮಗಳು ನಿಂತಿದ್ದಾರೆ. ಇನ್ನು ಬಿಜೆಪಿಯಿಂದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅಂತ ನಿಂತವ್ರೆ. ನಿಮ್ಗೆ ಯಾರು ಗೆದ್ರೆ ಚಲೋ ಅನಿಸ್ತದೆ? ಈಗ ಎಲ್ಲ ಮಾಡಿದ ಬಳಕ ಎಲ್ಲ ಚಲೋ ಅನ್ನೋದ್ರಿಲ್ಲ. ಮಾಡಾನಿಲ್ದ ಮತ್ತೆ ಏನು ಚಲೋ ಆಗೈತಿ ಅನ್ನೋನ್ರಿ. ಈಗ ಕಾಂಗ್ರೆಸ್ರೇ ಅನ್ಕ ಊರಾಗ ಮನಿ ಮಂದಿರ್ ಮಾಡಿಕೊಟ್ರು, ಊರಾಗ ರೋಡ್ ಮಾಡಿಕೊಟ್ರು, ನೀರಿನ ಸವಲತ್ತು ಮಾಡಿಕೊಟ್ರು, ಎಲ್ಲ ಐತ್ರಿ. ನಮಗೆಲ್ಲ ಮಾಡಿದವ್ರ ಚಲೋ, ಇಲ್ಲಿ ಮಾಡಿದವ್ರ ಕೆಟ್ಟ ಅನ್ನಂಗಿಲ್ರಿ. ನಾವು ಎಲ್ಲರೂ ಸೌನ ರೀ. ಒಟ್ಟು ಕಾಂಗ್ರೆಸ್ ಬಡವ್ರ ಪಕ್ಷ ಅಂತೀರಿ.